ಪ್ರಿಯ ಸ್ನೇಹಿತರೆ, ಇಂದು ನಾವೊಂದು ಭಯಾನಕ, ರಹಸ್ಯಮಯ ಮತ್ತು ಭಾರತದ ಅತ್ಯಂತ ವಿಚಿತ್ರ ಪ್ರಕರಣದ ಬಗ್ಗೆ ಮಾತನಾಡಲು ಹೊರಟಿದ್ದೇನೆ. ಬುರಾರಿ ಡೆತ್ ಕೇಸ್ 2018ರಲ್ಲಿ ದೇಶವನ್ನೇ ಬೆಚ್ಚು ಬೀಳಿಸಿದಂಥ ಘಟನೆ. 11 ಜನ, ಬರೋಬ್ಬರಿ 11 ಜನ, ಒಂದೇ ಮನೆ, ಒಂದೇ ರೀತಿಯ ಸಾವು ಮತ್ತು ಎಲ್ಲರನ್ನು ಗಾಬರಿಗೊಳಿಸುವಂಥ ವಿಚಿತ್ರವಾದ ಸತ್ಯ. ಪ್ರಕರಣದ ಆರಂಭ 2018 ಜುಲೈ 1 ಬೆಳಗ್ಗೆ 7 ಗಂಟೆಗೆ ಆಗುತ್ತೆ. ಪೊಲೀಸ್ಗಳಿಗೆ ಒಂದು ಕಾಲ್ ಬರ್ತದೆ. ಫೋನ್ ಕಾಲ್ ಬಂದ ನಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ಸರ್, ಬುರಾರಿ ಪ್ರದೇಶದಲ್ಲೊಂದು ಕುಟುಂಬ, ಎಲ್ಲರೂ ಸತ್ತಿದ್ದಾರೆ ಅನ್ನಿಸ್ತಾ ಇದೆ ಎಂದು ಫೋನ್ ಕಾಲ್ ಬಂದಿದ್ದನ್ನು ಗಮನದಲ್ಲಿಟ್ಟುಕೊಂಡ ಪೊಲೀಸರು ಗಾಬರಿಯಾಗಿ ಹೋಗ್ತಾರೆ. ಅವರಿಗೂ ಕೂಡ ಎದೆಯನ್ನು ನಡಗಿಸುವಂಥ ದೃಶ್ಯ ಎದುರಾಗುತ್ತೆ. 10 ಜನ ಕಣ್ಮುಚ್ಚಿಕೊಂಡು ಕೈ ಕಟ್ಟಿ ಸೀಲಿಂಗ್ಗೆ ಕಟ್ಟಿ ಹಾಕೊಂಡಿರುವ ರೀತಿ ನೇಣಿಗೆ ನೇತಾಡ್ತಿರ್ತಾರೆ. ಗಮನಿಸ್ಬೋದು ಸ್ನೇಹಿತರೆ, 10 ಜನನೂ ಕೂಡ ಕಣ್ಣು ಮುಚ್ಚಿಕೊಂಡು ಕೈ ಕಟ್ಟಿಕೊಂಡು ಸೀಲಿಂಗಿಗೆ ಕಟ್ಕೊಂಡು ನೇಣು ಹಾಕೊಂಡಿರ್ತಾರೆ. ಮನೆಯಲ್ಲಿ ಒಂದು ಕೊಠಡಿಯಲ್ಲಿ ಮಾತ್ರ ಹಿರಿಯ ಅಜ್ಜಿ ನೆಲಕ್ಕೆ ಬಿದ್ದು ಸತ್ತಿರುವುದು ಕಾಣಿಸುತ್ತೆ. ಎಲ್ಲ ಸೇರಿ 11 ಜನ. ಇದು ಸಾಮಾನ್ಯ ಆತ್ಮಹತ್ಯೆ ಅಲ್ಲ, ಇದರಲ್ಲಿ ಏನೋ ಹೆಚ್ಚು ಇದೆ ಎಂದು ಪೊಲೀಸರು ಪ್ರಾಥಮಿಕ ತನಿಖೆಯಲ್ಲಿ ಅವರಿಗೆ ಸಂಶಯ ಉಂಟಾಗುತ್ತೆ. ಮನೆಯೊಳಗಿನ ಸೂಚನೆಗಳನ್ನೆಲ್ಲದನ್ನು ಗಮನಿಸ್ತಾರೆ. ಗಾಜುಗಳು, ಬಟ್ಟೆಗಳು, ಹಗ್ಗಗಳು ಇವೆಲ್ಲ ಮನೆಯಲ್ಲಿ ಕಾಣಿಸ್ತವೆ. ಪೊಲೀಸರು ಮನೆಯನ್ನು ಪರಿಶೀಲಿಸಿದಾಗ ಎಲ್ಲ ಬಾಗಿಲುಗಳು ಒಳಗಿನಿಂದಲೇ ಲಾಕ್ ಆಗಿದ್ದವು. ಮಲಗುವ ಕೋಣೆ ಸರಿಸಿದ್ದು, ಆದರೆ ಯಾವುದೇ ರೀತಿಯ ಹಣ, ಚಿನ್ನಾಭರಣ ಕಳವಾಗಿರುವುದಿಲ್ಲ. ಹೋರಾಟದ ಗುರುತುಗಳೇ ಇರಲಿಲ್ಲ. ಇದು ಕಳ್ಳತನ, ಕೊಲೆ, ಗ್ಯಾಂಗ್ ಹತ್ಯೆ ಅಂತೂ ಅಲ್ವೇ ಅಲ್ಲ ಅಂತ ಪೊಲೀಸರು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದುಕೊಳ್ತಾರೆ. ಆಗ ಉಂಟಾಗುವ ಪ್ರಶ್ನೆ, ಹಾಗಾದರೆ ಇದೇನಿದು? ಅದೇಗೆ 11 ಜನ ಪ್ರಾಣ ಬಿಟ್ಟರು? ಬುರಾರಿ ಮನೆಯಲ್ಲಿ ನಡೆದಿದ್ದೇನು ಎಂಬುವಂಥ ಪ್ರಶ್ನೆ ಒಳಗಾಗುತ್ತೆ. ತನಿಖೆ ಒಂದು ವಿಚಿತ್ರ ತಿರುವು ತೆಗೆದುಕೊಳ್ಳುತ್ತದೆ ಸ್ನೇಹಿತರ. ಮನೆಯಲ್ಲಿದ್ದ ಒಂದು ಕಪಾಟಿನಲ್ಲಿ 11 ಡೈರಿಗಳು ಸಿಗುತ್ತವೆ. ಅವುಗಳನ್ನು ಓದಲು ಪ್ರಾರಂಭಿಸಿದಾಗ ಪೊಲೀಸರೇ ಬೆಚ್ಚಿ ಬೀಳುತ್ತಾರೆ. ಡೈರಿಯಲ್ಲಿ ಅಂಥದ್ದೇನಿರುತ್ತೆ? ಡೈರಿಯಲ್ಲಿ ಅಂಧ ವಿಧಾನಗಳು, 21 ದಿನದ ತಪಸ್ಸು, ತಾತನ ಆತ್ಮ ಕೊಡುತ್ತಿರುವ ಸೂಚನೆಗಳು. ಒಂದೇ ರೀತಿಯಲ್ಲಿ ನಿಲ್ಲಬೇಕು, ನಿಲುಕುತ್ತಿದ್ದೇವೆ, ಆದರೆ ಸಾಯುವುದಿಲ್ಲ, ನಾವು ರಕ್ಷಿಸಲ್ಪಡುತ್ತೇವೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿಯ ಬರಹಗಳನ್ನು ನೋಡಿದಂಥ ಪೊಲೀಸರು ಅವಕ್ಕಾಗ್ತಾರೆ. ಪೊಲೀಸರಿಗಂತೂ ತಲೆಗೆಟ್ಟು ಹೋಗಿರುತ್ತೆ. ಇದೇನಿದು ಈ ರೀತಿಯ ಡೈರಿ ಸಿಕ್ಕು? ಈ ಕುಟುಂಬದ ನಾಯಕ ಬಂದು ಲಲಿತ್ ಚುಂದಾವಾತ್. ಪೊಲೀಸ್ ತನಿಖೆಯಲ್ಲಿ ತಿಳಿದು ಬಂದಿದ್ದೇನಂತ ಅಂದರೆ, ಕುಟುಂಬದ ನಾಯಕ ಲಲಿತ್ ತನ್ನ ತಂದೆ 2007ರಲ್ಲಿ ಸತ್ತ ನಂತರ ನನ್ನ ತಾತನ ಆತ್ಮ ಜೊತೆ ನಾನು ಮಾತನಾಡ್ತಿದ್ದೀನಿ ಅಂತ ಹೇಳೋಕೆ ಶುರು ಮಾಡ್ತಾನೆ. ಪ್ರತಿ ರಾತ್ರಿ ಆತ್ಮ ಸೂಚನೆ ಕೊಡ್ತಿದೆ ಎಂದು ಹೇಳಿ ಕುಟುಂಬದವರೆಲ್ಲರ ಮೇಲೆ ಮನೋವೈಜ್ಞಾನಿಕವಾಗಿ ಹಿಡಿತ ಸಾಧಿಸ್ತಾನೆ. ಡೈರಿಯಲ್ಲಿ ಬರೆದಿರ್ತಾನೆ ಕೂಡ, ದೇವರ ಪರೀಕ್ಷೆ ಬರುತ್ತಿದೆ, ನಾವು ನೇಣು ಹಾಕಿಕೊಂಡಾಗ ಅವರು ನಮ್ಮನ್ನು ರಕ್ಷಿಸುತ್ತಾರೆ, ಹೆದರಬೇಡಿ ಎಂದು ಪುನರುಚ್ಚರಿಸಿ ಅದನ್ನು ತಲೆಯೊಳಗೆ ತುಂಬಿರ್ತಾನೆ. ಕುಟುಂಬದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅದನ್ನು ಚೆನ್ನಾಗಿ ನಂಬಿರ್ತಾನೆ. ಇದು ಯಾರನ್ನಾದರೂ ಕೂಡ ಚಲಿಸುವಂತೆ ಮಾಡುವ ಮಾತುಗಳಲ್ವಾ ಸ್ನೇಹಿತರೆ? ಆ ರಾತ್ರಿ ಹಾಗಾದರೆ ಏನಾಯಿತು ಮನೆಯಲ್ಲಿ? ಡೈರಿಯಲ್ಲಿ ಬರೆದಿದ್ದ ಸೂಚನೆಗಳನ್ನೇ ಅನುಸರಿಸಿದರು. ಎಲ್ಲರೂ ಒಂದೇ ಸಮಯದಲ್ಲಿ, ಒಂದೇ ರೀತಿಯಲ್ಲಿ ಮುಖ ಮುಚ್ಚಿ ಕೈಕಾಲು ಕಟ್ಟಿ ನೇಣು ಹಾಕಿಕೊಳ್ಳಬೇಕು ಎಂದು ಲಲಿತ್ ಡೈರಿಯಲ್ಲಿ ಬರೆದಿದ್ದನ್ನೇ ಬೋಧಿಸ್ತಿರ್ತಾನೆ. ಕುಟುಂಬದವರಿಗೆ ಇದು ಸಾವು ಅಂತ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಅಮಾಯಕರು, ಅಂಧ ನಂಬಿಕೆ. ಅಮಾಯಕರು ಈತನ ಮಾತನ್ನೇ ನಂಬಿಟ್ಟಿರ್ತಾರೆ. ಅವರು ನಾವು ನಿಜವಾಗಿಯೂ ರಕ್ಷಣೆ ಆಗುತ್ತೇವೆ ಎಂದು ಅವರು ನಂಬ್ಕೊಂಡಿರ್ತಾರೆ. ಆ ನಂಬಿಕೆ ಪಾಪ 11 ಜನರ ಜೀವವನ್ನೇ ಕಿತ್ಕೊಂಡ್ಬಿಡ್ತು ಸ್ನೇಹಿತರೆ. ಎಂಥ ದುದೈವದ ಸಂಗತಿ ಅಲ್ವಾ? ಪೊಲೀಸರ ಸಮೀಕ್ಷೆ, ಇದು ಕೊಲೆ ಅಲ್ಲ, ಸಮೂಹ ಭ್ರಮೆ ಅಂತ ತಿಳಿದು ಬರುತ್ತೆ. ಪೊಲೀಸರು ಈ ರೀತಿ ತೀರ್ಮಾನಿಸಿಕೊಂಡ ನಂತರ ಇದು ಮರ್ಡರ್ ಅಲ್ಲ, ಇದು ಮಾಸ್ ಸೈಕೋಜೆನಿಕ್ ಡಿಸಾರ್ಡರ್ ಅಂತ ಹೇಳಿ ಡಿಸೈಡ್ ಆಗ್ತಾರೆ. ಒಬ್ಬ ವ್ಯಕ್ತಿಯ ನಂಬಿಕೆಯು ಸಂಪೂರ್ಣ ಕುಟುಂಬವನ್ನು ಮನೋವೈಜ್ಞಾನಿಕವಾಗಿ ನಿಯಂತ್ರಿಸುವ ಸ್ಥಿತಿ ಇದು. ಸಾಮೂಹಿಕ ಭ್ರಮೆ ಅಂತ ಕರೀತಾರೆ. ಶೇಡ್ ಡಿಲ್ಯೂಷನ್. ಒಬ್ಬ ವ್ಯಕ್ತಿಯ ಮನೋ ಕಾಯಿಲೆಗೆ
ಇನ್ನುಳಿದ 10 ಜನರು ಕೂಡ ಪ್ರಾಣ ಕಳೆದುಕೊಂಡ್ರು ಅಂದರೆ ಎಂತಹ ದುರ್ದೈವದ ಸಂಗತಿ ಅಲ್ವಾ ಸ್ನೇಹಿತರೆ. ವಿಜ್ಞಾನವನ್ನು ಸಾಮಾನ್ಯ ಬುದ್ಧಿಯನ್ನು ಕೂಡ ಮೀರಿದ ನಂಬಿಕೆ ಈ ಸಾಮೂಹಿಕ ಭ್ರಮೆ. ಈ ಪ್ರಕರಣದಿಂದ ದೇಶಕ್ಕೆ ಒಂದು ಪಾಠ ತಿಳಿದು ಬರುತ್ತೆ. ಪಾಠವೇನೆಂದರೆ, ಬುರಾರಿ ಡೆತ್ ಕೇಸ್ ನಮಗೆ ತಿಳಿಸಿದಂಥ ಪಾಠಗಳಲ್ಲಿ ಅಂಧ ನಂಬಿಕೆಯು ಪ್ರಾಣವನ್ನು ತಿನ್ನಬಹುದು. ಮನೋವೈಜ್ಞಾನಿಕ ಸಮಸ್ಯೆಗಳನ್ನು ಪರಿಹರಿಸದಿದ್ದರೆ ಭಯಂಕರ ಪರಿಣಾಮಗಳು ಉಂಟಾಗುತ್ತೆ ಸ್ನೇಹಿತರೆ. ಒಬ್ಬ ವ್ಯಕ್ತಿಯ ನಂಬಿಕೆ 11 ಜನರ ಜೀವವನ್ನು ಹಾಳು ಮಾಡಿಬಿಡ್ತು. ಇಂದು ಬುರಾರಿ ಮನೆ ನೋಡಲು ಕೂಡ ಜನ ಅತಿ ಹೆಚ್ಚು ಭಯ ಬೀಳ್ತಾರೆ. ಬುರಾರಿ ಮನೆ ನೋಡಲು ಧೈರ್ಯ ಬೇಕು ಅಂತ ಜನ ಮಾತಾಡ್ತಾರೆ. ಇದು ಅಪರಾಧವಲ್ಲ ಸ್ನೇಹಿತರೆ, ಆ ವ್ಯಕ್ತಿ ಮಾಡಿದಂಥ ಅಪರಾಧ. ಆದರೆ ಮುಗ್ಧ ಜನರು 10 ಜನರು ಆತನ ಮಾತು ಕೇಳಿ ಪ್ರಾಣವನ್ನು ಕಳೆದುಕೊಳ್ತಾರೆ. ಇದು ಮನಸ್ಸಿನ ಅತ್ಯಂತ ಕತ್ತಲೆಯ ಅಧ್ಯಾಯ ಸ್ನೇಹಿತರೆ. ನಿಮಗೆ ಈ ಸ್ಟೋರಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀವಿ. ಇನ್ನೂ ಹೆಚ್ಚು ಹಲವು ಸ್ಟೋರಿಗಳೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೀವಿ ಸ್ನೇಹಿತರೆ. ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಖುಷಿಯಾಗಿದ್ದರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ನಮಸ್ಕಾರ.